ನಮಸ್ತೆ, ಬನ್ನಿ ನೆಕ್ಸ್ಟ್ ಕಂಟಿನ್ಯೂ ವೀಡಿಯೋಗೆ ಹೋಗೋಣ. ಕರಡಿ ಹತ್ರ ಹೋಗೋಣ. ನೆಕ್ಸ್ಟ್ ಕರಡಿ ಬಂದು ಅದು ಸುಮ್ಮನೆ ರೆಸ್ಟ್ ತೊಗೊಳ್ತಿದೆ. ಎಲ್ಲರೂ ನೋಡಿ ನೆಕ್ಸ್ಟ್ ಏಮು ಹತ್ರ ಹೋದ್ವಿ. ಏಮು ಬಂದು 3-4 ಇತ್ತು. ಸೊ ಅದ್ರ ಜೊತೆ ಸ್ವಲ್ಪ ವೀಡಿಯೋ ಎಲ್ಲ ತೊಗೊಂಡು ಸ್ವಲ್ಪ ಝೂಮ್ ಎಲ್ಲ ಹಾಕಿ ನೋಡಿ ಅವು ನೋಡ್ತಾ ಇದ್ವು ಮನುಷ್ಯನ. ಅವಕ್ಕೂ ಸಾಕಾಗಿದೆ. ಸೊ ಅವರೊಟ್ಟಿಗೆ ಅವಿದ್ವು, ನಮ್ಮೊಟ್ಟಿಗೆ ನಾವು ನೋಡಿಕೊಂಡು ಸುಮ್ಮನೆ ಹೋಗ್ತಾ ಇದ್ವಿ. ನೆಕ್ಸ್ಟ್ ಸೀಲ್ ನಾಯಿ ಮತ್ತು ಪಟ್ಟೆ ಕತ್ಕಿರ್ಬ ಎಲ್ಲ ನೋಡಿಕೊಂಡು ಹಾಗೆ ಮುಂದೆ ಹೋದ್ವಿ. ಸೊ ಮುಂದೆ ತುಂಬ ಇದೇ ಜಾತಿಯದು ತುಂಬ ಇತ್ತು ನಾಯಿಗಳು. ಸೀಲ್ ನಾಯಿ, ಗುಳ್ಳೆ ನಾಯಿ ತುಂಬ ಇತ್ತು. ಸೊ ಅದನ್ನೆಲ್ಲ ನೋಡಿ ಮುಂದೆ ಹೋಗ್ತಾ ಇದ್ದೇವೆ. ಸೊ ಹಾಗೆ ಕಂಟಿನ್ಯೂ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಇದೆ, ನೋಡ್ತಾ ಇರಿ ಹಾಗೆ, ಆಯಿತಾ. ಸೊ ಸಂಡೇ ಆಗಿದ್ದರಿಂದ ತುಂಬ ಕ್ರೌಡ್ ಇತ್ತು ಆ್ಯಕ್ಚುಲಿ. ಸೊ ಎಲ್ಲರೂ ಮೇಲೆ ಕಂಟಿನ್ಯೂಸ್ ನೋಡಿ ಅವ್ರಿಗೂ ಬೇಜಾರಾಗಿದೆ. ಸೊ ಪ್ರಾಣಿಗಳಿಗೂ ಬೇಜಾರಾಗಿದೆ, ಮನುಷ್ಯರಿಗೂ ಬೇಜಾರಾಗಿದೆ, ಆ ಥರ ಆಗಿದೆ. ಸೊ ಕಡೆಗೆ ನಾಯಿಗಳಂತೂ ಮನುಷ್ಯನ ನೋಡಿ ಸಾಕಾಗಿ ಹಾಕಿಸ್ಕೊಂಡು ಮಲ್ಕೊಳಕ್ಕೆ ಹೋಗ್ತಾ ಇದೆ ನಾಯಿ. ಸೊ ನೆಕ್ಸ್ಟ್ ನಾವು ಹುಲಿರಾಯನ ಹತ್ರ ಹೋಗೋಣ. ಮಂಗಗಳ ಕಪಿಚೇಷ್ಟೆ ಅಂತೂ ನೋಡಲಾರೆ, ಅಷ್ಟು ಚೆಂದ ಆಡ್ತಾವೆ ಮಂಗಗಳಂತೂ. ಕೃಷ್ಣ ಮೃಗನೂ ಅಷ್ಟೇ ಚೆಂದ ಉಂಟು, ಕೊಂಬೆಲ್ಲ ಇದ್ದು ಚೆಂದ ಇದ್ದು ಅವನು. ಸೊ ಹುಲಿ ವ್ಯಾಯಾಮ ಮಾಡ್ತಾಯಿದೆ ಆ ಕಡೆ ಈ ಕಡೆ ನೋಡಿ. ಸೊ ಅದು ಒಂದೇ ಹುಲಿ ಅಷ್ಟೇ ಇದ್ದಿದ್ದು. ಸೊ ಇನ್ನೊಂದು ಎಲ್ಲೂ ಕಾಣಲಿಲ್ಲ, ಒಂದಷ್ಟೇ ನಮಗೆ ಕಂಡಿದ್ದು. ಸೊ ಅದು ಕೂಡ ಸ್ವಲ್ಪ ಜನರಿಗೆ ಪ್ರದರ್ಶನ ಕೊಡ್ತಾ ಇತ್ತು. ನೋಡಿ ನಾನು ಹೀಗಿದ್ದೀನಿ ಹಾಗಿದ್ದೀನಿ ಅಂತ ಬೀಗ್ಕೊಂಡು ಹೇಳ್ತಾ ಇತ್ತು ಅದನ್ನು, ಅನ್ನೋ ಥರ ಓಡಾಡ್ತಾ ಇದೆ. ಸೊ ಗರ್ವದಿಂದ. ಸೊ ನೆಕ್ಸ್ಟ್ ವೀಡಿಯೋಗೆ ಮುಂದೆ ಕಂಟಿನ್ಯೂ